ಅವ್ನು ನುಗ್ಗಿದ್ರೆ ಹಾಕೊಂಡು ಬೀಳಲ್ಲ. ಅವ್ನು ಕಾಲು ಕೆಳಗಡೆ ನುಗ್ಗಿಸ್ತೀನಿ ಬಾ ನೀನು. ಮುದ್ದೆ ತಿನ್ನೋದ್ರೆ ತಿನ್ನಲ್ಲ ಅಂತಾನೆ ನಮ್ಮ ಪೂರ್ವಿ. ಅವ್ನು ಗುಂಡು ನೋಡಿ ಕಲಿಬೇಕು. ಗುಂಡ ಆಲ್ಮೋಸ್ಟ್ ಒಂದು ಅರ್ಧ ಮುದ್ದೆವರೆಗೂ ತಿನ್ನೋಷ್ಟು ಕೆಪಾಸಿಟಿ ಐತೆ ಅವನಿಗೆ. ಏನೋ ಗೊತ್ತಿಲ್ಲಪ್ಪ, ತುಂಬ ಇಷ್ಟ ಆಗ್ಬಿಡವ ನಾವು ಗುಂಡು ಮರಿ. ಮಕ್ಕಳು ಥರ ನೋಡ್ಕೊತೀವಪ್ಪ ನಾವು ಪ್ರಾಣಿಗಳನ್ನ. ಏನೋ ಗೊತ್ತಿಲ್ಲ, ಅದು ಫೀಲ್ ಆ ಥರ ಇರುತ್ತೆ ನಮಗೆ. ನೋಡು ಬೇಕಳ ಯಾಕೆ ದಿಕ್ಕಣಿದ್ದೀನಿ ನೀನು, ಕಳ್ಳು ಮರಿ ನೀನು, ಕಳ್ಳು ಮರಿ. ಇದ್ರ ಮೇಲೆ ಏನು ಕಾಯಾಗಿರಂಗೆ ಇತ್ತು ನಾನು. ಆ್ಯಂಕ್ಲೆಟ್ ಥರ ಮಾಡಿದರೆ ಇವನು ತಗೊಬಂದು ನಾಯಿ ಮರಿಗೆ ಹಾಕವನೆ ಎರಡೂ. ಗುಂಡ ಮುದ್ದೆ ಚೆನ್ನಾಗಿತ್ತೆ ಗುಂಡ, ಇನ್ನೂ ಬೇಕಾ ಗುಂಡ ಮುದ್ದೆ? ಹಾಂ ಮುದ್ದೆ ಪ್ರಿಯ ನಂತರ ಇವನು. ಆ್ಯಕ್ಚುಲಿ ಉಪ್ಪಿನ ಕತೆ ಯಾಕೆ ಕೇಳಿ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಅಡುಗೆಗೆ ಉಪ್ಪು ಹಾಕೋದು ಜಾಸ್ತಿ ನಾನು. ಒಬ್ಬೊಬ್ರು ಹೇಳ್ತಾರೆ ನನಗೆ ಉಪ್ಪು ಜಾಸ್ತಿ ಹಾಕೋರು ಮನೇಲಿ ತುಂಬ ದುಡ್ಡಿರುತ್ತೆ ಅಂತ. ಇನ್ನೂ ಅಡುಗೆ ಮಾಡೋಕ್ಕೆ ತಾನೇ ಪಾಠ ಮಾಡಿಕೊಂಡಿದ್ದೀನಿ, ಜಾಸ್ತಿ ಎಲ್ಲಿ ಮಾಡಿಕೊಂಡಿದ್ದೀನಿ. ನಾಳೆ ನಿಮ್ಗಾಯ್ತಾ ತಗೋ, ನಾನು ಇರಲ್ವಲ್ಲ, ಪಾತ್ರಗಳೆಲ್ಲ ನಿಮ್ಗೆ ಯೂಸ್ ಆಗುತ್ತೆ. ಅದಕ್ಕೆಲ್ಲ ಒಳ್ಳೊಳ್ಳೆ ಪಾತ್ರಗಳು ತೆಗೆದಿದ್ದೀವಿ. ಖಾರ ಬೇಯೋವಾಗಲೇ ಇದನ್ನು ಹಾಕ್ಬಿಡ್ಬೇಕು. ಉಪ್ಪಿನ ಡಬ್ಬಕ್ಕೆ ರಾತ್ರಿ ಹೊತ್ತು ಕೈ ಇಡಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು. ಹೆಣ್ಮಕ್ಳುಗಳಾಗ್ಬಿಡ್ತವೆ ಅಂತ. ಅಯ್ಯೋ ನಾನು ಒಂದಿನೂ ಸ್ಪೂನೇ ಯೂಸ್ ಮಾಡಿಲ್ಲ, ಬರೀ ಕೈ ಇಟ್ಬಿಟ್ಟು ಹಾಕ್ತಾಯಿದ್ದು. ಬಟ್ ನಂಗೆ ಗಂಡು ಮಗು ಆಯ್ತಲ್ಲ, ಕೆಲವೊಂದು ನಂಬೋಕ್ಕೆ ಆಗಲ್ಲ ಅನಿಸುತ್ತೆ, ಕೆಲವೊಂದು ನಿಜ ಆಗುತ್ತೆ. ದುಡ್ಡು ಬರ್ತಾಯಿಲ್ಲ ಅಂತ. ಸರಿ ನಿಮ್ಮದು ಚಾನಲ್ದು ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ, ವ್ಯೂಸ್ ಆಗಿದೆಯಾ ಅಂತ ಕೇಳಿದ್ರೆ ಒಂದು ವೀಡಿಯೋನೂ ಹಾಕಿಲ್ಲ. ಹೆಂಗೆ ಆಗುತ್ತೆ ಈ ಚಾನಲು ಹೇಳಿ, ಸ್ವಲ್ಪ ದುಡ್ಡು ಬರೋಂಗೆ ಮಾಡಿಕೊಡಿ ಅಂತ ಕೇಳ್ತಾರೆ. ನಾನು ಒಂದಷ್ಟು ಚೆನ್ನಾಗಿ ಕುಕ್ಕಿಂಗ್ ಬ್ಲಾಗ್ಸ್ ಎಲ್ಲ ಮಾಡಿ, ಕುಕ್ಕಿಂಗ್ ವೀಡಿಯೋಸು ರೆಸಿಪೀಸ್ ಎಲ್ಲ ತೋರಿಸಿ ಅದು ಒಂದು ಚಾನಲ್ ಮಾಡಿ ಅಂತ. ಅಯ್ಯಪ್ಪ ದೇವರೇ, ನಂಗೆ ಇರೋ ಒಂದು ಚಾನಲ್ನೇ ನಡ್ಸ್ಕೊಂಡು ಹೋಗೋಕ್ಕಾಯ್ತಲ್ಲ. ವೀಲ್ ಚೇರಲ್ಲಿ ನಾನು ಗಾಡಿ ತಳ್ಳಬೇಕಾ, ಇಲ್ಲಾಂದರೆ ಮನೆ ನಿಭಾಯಿಸ್ಬೇಕಾ, ನನ್ನ ಮಗು ನೋಡ್ಕೋಬೇಕಾ, ನನ್ನ ಆರೋಗ್ಯ ನೋಡ್ಕೋಬೇಕಾ, ಸ್ಟಾಲ್ ಮಾಡಬೇಕಾ, ಅದೇ ದುಡಿಬೇಕಾ, ಹೊರಗಡೆ ಹೋಗಿ ನಾನು ಕೆಲಸಗಳು ಮಾಡ್ಕೋಬೇಕಾ ಅನ್ನಂಗಾಗಿದೆ ನನ್ನ ಪರಿಸ್ಥಿತಿ. ಮಮ್ಮಿ ಹತ್ರ ಮಾತ್ರ ಎಲ್ಲ ಎಗರಾಡ್ತೀಯ, ಆಚೆ ಹೋಗ್ಬಿಟ್ಟು ಬೆಕ್ಕಿದಂಗೆ ಇರ್ತಾನೆ. ಏನೂ ಗೊತ್ತಿಲ್ಲ ಮಗುಗೆ. ಮಗು ತುಂಬ ಒಳ್ಳೆ ಮಗು ಇದು ಅನ್ಬೇಕು ಯಾರೋ. ಹೌದು, ತೀಟೆ ಮಗು ಅಂತ ಗೊತ್ತಾಗ್ಬಾರ್ದು. ಹಂಗೆ ಸೇಮ್ ಅವನು ಹಂಗೇನೆ, ಬೊಗಳಕ್ಕೆ ಮಾತ್ರ ಮೀಟ್ರ್ ಐತೆ ಅವ್ನಿಗೆ. ಮತ್ತು ಒಬ್ಬೊಬ್ಬರು ಒಂದೊಂದು ಶೈಲಿ ಮಾಡ್ತಾರೆ. ಬಟ್ ನನಗೆ ಈ ಥರ ಇಷ್ಟ, ಯಾಕಂದರೆ ಮೊದಲಿಂದ ಇದೇ ಥರ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ನಾವು ಚಿಕ್ಕ ವಯಸ್ಸಿಂದ ಏನು ತಿಂದಿರ್ತೀವಿ ಅದು ಮಾತ್ರ ಇಷ್ಟ ಆಗಿರುತ್ತೆ ನೋಡಿ. ಈಚೆ ಬರೋ ಮೀಟ್ರ್ ಅಪ್ಪಾಗ್ಬಿಟ್ಟೈತೆ ಗುಂಡುಂದು. ಹೋಗ್ಬಿಟ್ಟು ಕೆಳಗಡೆ ಮೀನ್ಚಿ ಕೆಳಗಡೆ ಕದ್ದಿಕೊಂಬಿಟ್ಟಿದ್ದಾನೆ. ಗುಡ್ಡೋ ಎಲ್ಲಿದೆಯಾ ಗುಡ್ಡೋ? ಗುಡ್ಡೋ ಹಾಯ್, ತಿನ್ಬಾರ್ದದೆಲ್ಲ. ಗುಂಡ ನಾನು ವಾಕಿಂಗ್ ಮಾಡಿದ್ದು ಬಂದಿದ್ದೀವಿ ಕಣಪ್ಪ, ಬೆಳಗ್ಗೆನೆ ಇದ್ಬಿಟ್ಟಿದ್ದೀವಿ ಇವತ್ತು. ಏನು ತೀಟೆ ಮಾಡ್ತಾಯಿದ್ಯಾ ಗುಂಡು? ಏನು 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 ಹಾಂ, ನೀನು ಇಟ್ಕೊಂಡು ನಿನಗೆ ವಾಕಿಂಗ್ ಕರ್ಕೊಂಡೋಗಿ ಬಿಡು. ಟ್ಯಾಗ್ ಬಿಡು. ನಾಯೆಲ್ಲ ಬರ್ತೈತಿ ಇವಾಗ ನೋಡಿಲಿ, ಮೀಟ್ರ್ ಅಪ್ ಆಗ್ಬಿಡ್ತೈತಿ ಇವಾಗ. ಅವ್ನಿಗೆ ಭಯ. ಸುಮ್ಮನೆ ಎದಕ್ಕೊಬಿಡು. ಅಯ್ಯ ನನ್ನ ಮಗನೇ ಮೀಟ್ರ್ ಹೇಳ್ದಿಲ್ಲ ಬೊಗಳಕ್ಕೆ ಹೋಯ್ತೆ ಬೈಲಿ. ಬೊಗಳ್ತೀಯ? ಬಾ ನಿನ್ನ ಮೀಟ್ರ್ ಅಷ್ಟೇ. ಬಾ ಬೈಲಿ, ಹಿಡ್ಕೊತೀನಿ ಬೈಲಿ. ನೀನು ಎಲ್ಲ ಎರ್ಕೊಂಡು ಹೋಗ್ಬೇಡ ಗುಡ್ಡು. ಬೈಲಿ ಎಲ್ಲಿದೆಯೋ? ಅಯ್ಯೋ ಹೊಡೆ ತುರ್ಕೊಂಬಿಟ್ಟವನು, ಹೋಗಿ ಕೆಳಗಡೆ ತುರ್ಕೊಂಬಿಟ್ಟವನು. ಬಾ ಈಚೆ, ಬಾ ಈಚೆ ಬರೋ ಗುಡ್ಡ. ಗುಂಡು ಈಚೆ ಬೈಲಿ. ಎಲ್ಲಿದೆಯೋ? ಬಾಯಿ ಒಳಗಡೆ ಕುತ್ಕೊಂಡಿದ್ಯಾ ಕಳ್ಳ? ಈಚೆ ಬರೋ, ಈಚೆ ಬರೋ. ಮೀಟ್ರ್ ಅಪ್ ಆಗ್ಬಿಟ್ಟೈತೆ ಗುಂಡುಂದು. ಹೋಗ್ಬಿಟ್ಟು ಕೆಳಗಡೆ ಮೀನ್ಚಿ ಕೆಳಗಡೆ ಕದ್ದಿಕೊಂಬಿಟ್ಟಿದ್ದಾನೆ. ಗುಡ್ಡೋ ಎಲ್ಲಿದೆಯಾ ಗುಡ್ಡೋ? ಗುಡ್ಡೋ ನೋಡಿ ಎಲ್ಲ ಬೊಗಳು. ಬಹುವಂತಿ ಅವ್ರಿಗೆಲ್ಲ ಬೊಗಳು ತೊಗೊಂಡು
ಇದು ಗುಂಡು ಬೋವಂತಿ ಏನು ನೋಡ್ತೀರಾ ಕೂಚ ಸರಿ ಕೂಚ ಸುಮ್ಮನೆ ಕೂಚ ಕೂಚ ಯಾಕೋ ಗುಂಡ್ರು ಅಂಗ್ತಿದ್ದೆ ಮಚ್ಚ ಕಸ ಗುಡ್ಸ್ಕೊಬರಮ್ಮ ಪಾಪ ಹಾಂ ಗುಡ್ಸ್ಕೊಂಡು ಬಂದೆ. ಸೋರೆಕಾಯಿ ಬೇಗ ಮೊಸರು ಬಜ್ಜಿ ಮಾಡ್ತೀವಿ ಮೊಸರು ಸಾರು ಮೊಸರು ಬಜ್ಜಿ ಮಾಡ್ತೀವಿ, ಮೊಸರು ಸಾರು ಮಾಡ್ತೀಯ? ಸೋರೆಕಾಯಿ ಮೊಸರು ಸಾಂಬಾರು. ಸೋರೆಕಾಯಿ ಮೊಸರು ಸಾಂಬಾರು, ಅದಕ್ಕೆ ಸೋರೆಕಾಯಿ ಕಟ್ ಮಾಡ್ತಿರೋದು. ರೊಟ್ಟಿ ಒಣಗಿರೋ ರೊಟ್ಟಿ ತಿಂತಾವೆ ಕಳ್ಳನ್ಗೆ. ಕಡಿಯೋದೇನು ಸಿಕ್ಕಿಲ್ಲ ಅವನಿಗೆ. ಕಡೀಲಿ ಬರೋ ರೊಟ್ಟಿನ ಹಾಕೋರಲ್ಲ ಮೆತ್ತಗಿರೋ ರೊಟ್ಟಿನಾಗ ವೈಟ್ ರೊಟ್ಟಿ ಮಾಡ್ತಾನ, ಒಣಗೋಗಿರೋ ರೊಟ್ಟಿ ಮಾಡ್ತಾನ. ಒಣಗೋಗಿರೋ ರೊಟ್ಟಿ ಒಳ್ಳೆ ಹಪ್ಳ ಥರ ನೆಂಚ್ಕೊಂಡು ತಿನ್ನಕ್ಕಿರುತ್ತೇನೋ, ಅದಕ್ಕೆ ತಿನ್ಲಿಲ್ಲ. ಊಟನ ಸರಿ ಮಾಡ್ತಲ್ಲ, ಏನಾಗೈತೋ ಬರೀ ನಾನ್ ವೆಜ್ ನೆನಪಿಸ್ಕೊತಾನೆ. ನಾನ್ ವೆಜ್ ಬುದ್ಧಿ. ನೀನೇನು ತಿಂತ ಇದೀವ? ನೀನೇನು ತಿಂತ ಇದೀಯ? ನಾನು ಇದು ₹1 ಚಾಕ್ಲೇಟ್ ತಿಂತಿದ್ದೀನಿ. ಯಾವ್ದಾರ ಗ್ಯಾಪಲ್ಲಿ ಚಾಕ್ಲೇಟ್ ಇಟ್ಕೊಬಿಡ್ಸಲ್ವಾ? ನಾಯಿ ಚೆನ್ನಾಗಿ ಅದಕ್ಕೆ ಊಟ ಬೆಳಗ್ಗೆನೆ ಬಹು ಅಂತ ಬೊಗಳುದ ಕೆಲಸ BBMP ಅವ್ರ ಕೆಲಸದವ್ರನ್ನ. ಅವ್ರು ಬಂದಿದ್ದೆ ಅದ್ರ ಸುಮ್ಮನೆ ನನ್ನ ಫೋನೇ ಬೀಳಿಸ್ಬಿಟ್ಟ ಕೆಳಗಡೆಗೆ, ಟಪನ್ ಬಿದ್ದಾಯ್ತು. ಆಮೇಲೆ ಅವರೇ ಬಂದು ಎತ್ಕೊಟ್ರು. ಮೀಟ್ರ್ ಇಲ್ಲ ನನ್ನ ಮಗುನಿಗೆ, ಸುಮ್ಮನೆ ಬೊಗಳುತ್ತಾನೆ ಎಲ್ಲಾನು. ಆಯ ಮಮ್ಮಿ ಅಷ್ಟಾದ್ರೂ ಇದು ಐತಲ್ಲ ಒಂದು ತಲೆ. ತಲೆ ನಿಂತರ ಅಲ್ವಾ? ಸುಮ್ಮನೆ ಆಚೆ ಇರೋ ಜನಗಳು ಮಮ್ಮಿ ಹತ್ರ ಮಾತ್ರ ಎಲ್ಲ ಎಗರಾಡ್ತೀಯ, ಆಚೆ ಹೋಗ್ಬಿಟ್ಟು ಬೆಕ್ಕಿದಂಗೆ ಇರ್ತಾವೆ. ನೀವು ಏನೂ ಗೊತ್ತಿಲ್ಲ ಮಗುಗೆ. ಮಗು ತುಂಬ ಒಳ್ಳೆ ಮಗು ಇದು ಅನ್ಬೇಕು ಯಾರು. ಹೌದು, ತೀಟೆ ಮಗು ಅಂತ ಗೊತ್ತಾಗ್ಬಾರ್ದು. ಹಂಗೆ ಸೇಮ್ ಅವನು ಹಂಗೇನೆ. ಬೊಗಳಕ್ಕೆ ಮಾತ್ರ ಮೀಟ್ರ್ ಐತೆ ಅವನಿಗೆ, ಮಾಡೋಕ್ಕೇನು ಮೀಟ್ರ್ ಇಲ್ಲ, ಕಚ್ಚಕ್ಕೂ ಮೀಟ್ರ್ ಐತೆ ಅವನಿಗೆ. ಇನ್ನು ಕಚ್ಚಬೇಕಷ್ಟ ಅವನು. ಇನ್ನು ಕಚ್ಬಿಡ್ತಾನೆ ಆಮೇಲೆ. ನಾನು ಕಚ್ಚಲ್ಲ ಅವನು. ಓಕೆ ಬಿಡಪ್ಪ, ಮಮ್ಮಿ ಊಟ ಹಾಕಿರೋದು, ಮಮ್ಮಿ ಕಚ್ಚಲ್ಲ ಅವನು. ಪೂರ್ವಿ ಕಚ್ತಾನಲ್ವಾ, ಪಾಪ ಕಚ್ತಾನಲ್ವಾ. ನೀನು ತೀಟೆ ಮಾಡ್ಸಲ್ಲ, ಅತಿ ಕಚ್ತಾನೆ. ರೊಟ್ಟಿ ಕಡಿತಾ ಬೈ. ಗುಂಡು ಒಂದು ಮಾಲ ಹಾಕಿದ್ದೀವಿ, ನೋಡ್ತೀರಾ? ಇಲ್ಲಿ ಮಾಲ ಒಂದು. ಐ ಮುಚ್ಚ ಸುಮ್ಮನೆ. ಇಲ್ಲಿ ನೋಡಿ ಒಂದು ಮಾಲ, ಬ್ಲ್ಯಾಕ್ ಆ್ಯಂಡ್ ವೈಟ್. ಅದು 12 ಗಂಟೆ ಇದು ಟ್ಯಾಗಿದ್ದು ಕಿತ್ತಾಕ್ಬಿಟ್ಟು ಈಗ ಕಿತ್ತೋಗೈದು ಗಂಟೆ, ಅದಕ್ಕೆ. ನಾನು ಸೋರೆಕಾಯಿದು ಮೊಸರು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಆಮೇಲೆ ಇದು ಟೇಸ್ಟೇ ಒಂಥರ ಗಣಪ. ನಮಗಂತೂ ಹಳೆ ಕಾಲದಿಂದ ಮಾಡೋ ಅಭ್ಯಾಸ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಸೋರೆಕಾಯಿ ಸಿಪ್ಪೆ ತೆಗ್ದಿದ್ದೀನಿ, ಯಾಕಂದರೆ ಸ್ವಲ್ಪ ಬಲ್ತಿಲ್ಲ ಅಂತ ಸೋರೆಕಾಯಿ ಸಿಪ್ಪೆ ತೆಗ್ಯೋದೇ ಇಲ್ಲ ನಾನು. ಬಟ್ ಇವತ್ತೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ತೆಗ್ದಿರೋದು. ಇದಕ್ಕೆ ಖಾರ ರುಬ್ಬೋದಕ್ಕೆ ಹಾಕೊಳ್ತಾಯಿದ್ದೀನಿ ಇವಾಗ. ಮೆಣಸಿನ್ಕಾಯಿನ ಇದ್ರ ಜೊತೆಯಲ್ಲೇ ಬೇಯಿಸ್ಕೊಂಡೆ ನಾನು, ಸೋರೆಕಾಯಿ ಜೊತೆಲೇ ಹಸಿಮೆಣ್ಸಿಕಾಯಿನ. ಇಲ್ಲಾಂದರೆ ಒಣಮೆಣ್ಸಿಕಾಯಿ ಹುರಿದ್ಬಿಟ್ಟು ಹಾಕ್ಕೊಂಡ್ರು ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ. ಹಸಿಮೆಣ್ಸಿಕಾಯಿ ಬೇಯಿಸಿದರೆ ಅದು ಬೇರೆ ಥರ ಟೇಸ್ಟ್ ಕೊಡೋವಂಥದ್ದು. ಸೊ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಗ್ರೀನ್ ಕಲರ್ ಚೆನ್ನಾಗಿ ಬರಲಿ ಅಂದರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇಟ್ಕೊಳ್ಳಿ. ಆಮೇಲೆ ಈ 3 ಐಟಮ್ ನಾವು ರುಬ್ಬೋದು. ತೆಂಗಿನಕಾಯಿ ಇದೆಲ್ಲ ಬೆಳ್ಳುಳ್ಳಿ ತೆಂಗಿನಕಾಯಿ, ಮೆಣಸು ಮತ್ತು ಕೆಲವೊಬ್ಬರು ಸ್ವಲ್ಪ ಅಕ್ಕಿ ಎಲ್ಲ ಹಾಕ್ತಾರೆ. ನಮಗೇನೋ ಗೊತ್ತಿಲ್ಲ, ಈ ಮೊಸರು ಸಾಂಬಾರಿಗೆ 3 ಐಟಮ್ ಹಾಕೋದು ನಾನು. ಸೊ ಇದು ಟೇಸ್ಟೇ ಬೇರೆ ಥರ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಶೈಲಿಲಿ ಮಾಡ್ತಾರೆ, ಬಟ್ ನನಗೆ ಈ ಥರ ಇಷ್ಟ. ಯಾಕಂದರೆ ಮೊದಲಿಂದ ಇದೇ ಥರ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ನಾವು ಚಿಕ್ಕ ವಯಸ್ಸಿಂದ ಏನು ತಿಂದಿರ್ತೀವಿ ಅದು ಮಾತ್ರ ಇಷ್ಟ ಆಗಿರುತ್ತೆ ನೋಡಿ. ನಾವು ಮಧ್ಯದಲ್ಲಿ ಏನಾದರೂ ಸಡನ್ನಾಗಿ ಬೇರೆಯವ್ರ ಸಾಂಬಾರನ್ನ ಅಡಿಕ್ಟ್ ಮಾಡ್ಕೊಳ್ತೀವಿ, ಆ್ಯಡ್ ಮಾಡ್ಕೊಳ್ತೀವಿ ಅಂದರೆ ಇಷ್ಟ ಆಗೋಲ್ಲ ಕೆಲವೊಂದು. ನನಗಂತೂ ಈ ಥರ ಇಷ್ಟ. ಬೇರೆಯವ್ರಿಗೆ ಯಾವ ಥರ ಇಷ್ಟ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ಸ್ ಹಾಕಿ. ಸೊ ಈ ಮೊಸರು ಸಾಂಬಾರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಇವಾಗ ಖಾರ ರುಬ್ಕೊಂಡು ಬಂದು ಒಗ್ಗರಣೆ ಹಾಕೋಂಥದ್ದು. ಒಗ್ಗರಣೆ ಹಾಕಿ ಈ ರುಬ್ಬಿರೋಂಥ ಖಾರನ ಒಗ್ಗರಣೆಯಲ್ಲಿ ಬೇಯಿಸಬೇಕು. ಒಗ್ಗರಣೆಯಲ್ಲಿ ಬೇಯಿಸೋವಾಗಲೇ ಇದನ್ನು ಅದರೊಳಗಡೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋವಂಥದ್ದು. ಬೇಯಿಸೋದು ಅಂದರೆ ಸುಮ್ಮನೆ ಜಸ್ಟ್ ಒಂದು
ತಿರುವದಷ್ಟೇ. ಖಾರ ಚೆನ್ನಾಗಿ ಬೆಂದರೆ ಸಾಕು, ಯಾಕಂದರೆ ಖಾರದಲ್ಲಿ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಹಂಗಾಗಿ ನಾವು ಸ್ವಲ್ಪ ಬೇಯಿಸ್ಬೇಕು. ನೋಡಿ ಇವಾಗ ಮಿಕ್ಸಿ ಜಾರ್ಗೆ ನಾನು ಚಿಕ್ಕ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಸೊ ಈ 3 ಐಟಮ್ ಅಷ್ಟೇ ನಾನು ರುಬ್ಬೋದು. ಆ್ಯಕ್ಚುಲಿ ಒಂದಷ್ಟು ಜನ ಕುಕ್ಕಿಂಗ್ ಬ್ಲಾಗ್ಸ್ ಎಲ್ಲ ಮಾಡಿ, ಕುಕ್ಕಿಂಗ್ ವೀಡಿಯೋಸು ರೆಸಿಪೀಸ್ ಎಲ್ಲ ತೋರಿಸಿ ಅದು ಒಂದು ಚಾನಲ್ ಮಾಡಿ ಅಂತ. ಅಯ್ಯಪ್ಪ ದೇವರೇ, ನಂಗೆ ಇರೋ ಒಂದು ಚಾನಲ್ನೇ ನಡ್ಸ್ಕೊಂಡು ಹೋಗೋಕ್ಕಾಯ್ತಲ್ಲ. ವೀಲ್ ಚೇರಲ್ಲಿ ನಾನು ಗಾಡಿ ತಳ್ಳಬೇಕಾ, ಇಲ್ಲಾಂದರೆ ಮನೆ ನಿಭಾಯಿಸ್ಬೇಕಾ, ನನ್ನ ಮಗನ ನೋಡ್ಕೋಬೇಕಾ, ನನ್ನ ಆರೋಗ್ಯ ನೋಡ್ಕೋಬೇಕಾ, ಸ್ಟಾಲ್ ಮಾಡಬೇಕಾ, ಅದೇ ದುಡಿಬೇಕಾ, ಹೊರಗಡೆ ಹೋಗಿ ನಾನು ಕೆಲಸಗಳು ಮಾಡ್ಕೋಬೇಕಾ ಅನ್ನಂಗಾಗಿದೆ ನನ್ನ ಪರಿಸ್ಥಿತಿ. ಸೊ ಇಂಥ ಒಂದು ಸಿಚುವೇಷನಲ್ಲಿ ವೀಲ್ ಚೇರಲ್ಲಿದ್ದು ಬದುಕೋದೇ ಕಷ್ಟ. ಬೆಡ್ ರಿಡನ್ ನಾನು ಕಣಪ್ಪ. ಕೆಲವೊಬ್ರಿಗೆ ಹೇಳ್ತಾ ಇದ್ದೀನಿ, ಬೆಡ್ ರಿಡನ್ ನಾನು ಹೆಂಗೆ ಬದುಕ್ತಾಯಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಇವತ್ತು. ಬಟ್ ಹೆಂಗೆ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಅದು ರನ್ನಿಂಗ್ ಆಯಿತು. ದೇವ್ರು ಕೊಟ್ಟಿರೋ ಒಂದು ವರ ಅಂತ ಹೇಳ್ಬೋದು ಯೂಟ್ಯೂಬ್ ಚಾನಲು. ಸೊ ಒಬ್ಬೊಬ್ರು ಹೇಳ್ತಾರೆ, ಕೆಲವೊಬ್ಬರು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಆದರೆ ಅದರಲ್ಲಿ ದುಡ್ಡು ಬರ್ತಾಯಿಲ್ಲ ಅಂತ. ಸರಿ, ನಿಮ್ಮದು ಚಾನಲ್ದು ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ, ವ್ಯೂಸ್ ಆಗಿದೆಯಾ ಅಂತ ಕೇಳಿದ್ರೆ ಒಂದು ವೀಡಿಯೋನೂ ಹಾಕಿಲ್ಲ. ಹೆಂಗೆ ಆಗುತ್ತೆ ಈ ಚಾನಲು ಹೇಳಿ, ಸ್ವಲ್ಪ ದುಡ್ಡು ಬರೋಂಗೆ ಮಾಡಿಕೊಡಿ ಅಂತ ಕೇಳ್ತಾರೆ ನನ್ನನ್ನು. ಇವ್ರಿಗೆ ನಗಬೇಕಾ ಹೇಳ್ಬೇಕಾ ಹೇಳಿ ನೀವು? ಯಾಕಂದರೆ ಒಂದು ಯೂಟ್ಯೂಬ್ ಚಾನಲ್ ಮಾಡೋದು, ಕಂಟೆಂಟ್ ಕ್ರಿಯೇಟ್ ಮಾಡೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ನನ್ನ ಜನ ಯಾಕೆ ಫಾಲೋ ಮಾಡ್ತಾಯಿದ್ದಾರೆ ಅಂದರೆ, ಒಂದು, ನಾನು ಹಿಂಗೆ ವೀಲ್ ಚೇರಲ್ಲಿ ಇದ್ಕೊಂಡು ನಾನು ಆ್ಯಕ್ಟಿವ್ ಆಗಿದ್ದೀನಿ, ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊಳ್ಳೋಕ್ಕೆ ಶಕ್ತಳಾಗಿದ್ದೀನಿ, ಮತ್ತು ನಾನು ದುಡಿತಾ ಇದ್ದೀನಿ. ಒಂದು ಅದ್ರ ಜೊತೆಗೆ ತುಂಬ ಆ್ಯಕ್ಟಿವಿಟಿ ಇರೋದ್ರಿಂದ, ಆಮೇಲೆ ಏನೋ ಗೊತ್ತಿಲ್ಲ, ಕೆಲವೊಬ್ರಿಗೆ ಮೋಟಿವೇಟ್ ಆಗುತ್ತಂತೆ. ತುಂಬ ಜನ ಹೇಳಿದ್ದಾರೆ ನನಗೆ, ಅಯ್ಯೋ ನಾಳೆ ಸೂಸೈಡ್ ಮಾಡ್ಕೋಬೇಕು, ಇವತ್ತು ಸೂಸೈಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದವರು ನಿಮ್ಮ ವೀಡಿಯೋ ನೋಡಿದ್ಮೇಲೆ ಯಾಕೆ ಬದುಕಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ನನಗೆ. ಸೊ ಇದೊಂದು ಮೋಟಿವೇಶನ್ ಸಾಕು ಅಂತ ನನಗನ್ಸಿದ್ದು. ಬಟ್ ನಾನೇನು ಅಷ್ಟು ದೊಡ್ಡದಾಗಿ ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳಲ್ಲ ನಾನು. ಏನೋ ನನ್ನ ಜೀವನ ನಡೆಸಬೇಕು, ದೇವ್ರ ಧೈರ್ಯವನ್ನು ಕೊಟ್ಟಿದ್ದಾನೆ, ಕೈಯಲ್ಲಿ ಶಕ್ತಿ ಕೊಟ್ಟಿಲ್ಲ, ಆದರೆ ಧೈರ್ಯ ಕೊಟ್ಟಿದ್ದಾನೆ. ಸೊ ಹಂಗಾಗಿ ಬದುಕ್ತಾಯಿದ್ದೀನಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆಮೇಲೆ ಒಂದು ವೀಡಿಯೋನೂ ಹಾಕ್ತೇನೆ, ನನ್ನ ಚಾನಲ್ಲು ಹೆಂಗೆ ದುಡ್ಡು ಬರುತ್ತೆ ಹೇಳ್ಕೊಡಿ ಅಂತ ಹೇಳಿದ್ರೆ ಏನಂತ ಹೇಳ್ಬೇಕು ಹೇಳಿ ನನಗೆ. ಒಂದೊಂದು ಸಾರಿ ನಂಗೆ ನಿಜ ಒಬ್ಬೊಬ್ರಿಗೆ ಸಿಟ್ಟು ಬರುತ್ತೆ. ಬಟ್ ಏನು ಮಾಡೋದು, ಅವ್ರಿಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಅದೆಲ್ಲ. ಕೆಲವೊಂದು ಮಗು ಹುಟ್ಟಿದ ತಕ್ಷಣ ನಡೆಯಲ್ಲ, ಮಗುಗೆ 9 ತಿಂಗಳು 10 ತಿಂಗಳು ವರ್ಷ ಬೇಕು. ಸೊ ಆ ವರ್ಷ ಕಾಯೋ ತಾಳ್ಮೆ ಬೇಕು ಫಸ್ಟು. ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ರುಬ್ಬಣ ಎಲ್ಲ. ಇಷ್ಟು ಈ ಅಪ್ಪ ದೇವರೇ, ಘಾಟು ತೆಗ್ದಿದ ತಕ್ಷಣ. ಆ್ಯಕ್ಚುಲಿ ಇಷ್ಟು ರುಬ್ಬಿದ್ರೂ ಸಾಕು, ಬಟ್ ಇನ್ನೂ ರುಬ್ಬಬೇಕು ಅಂದರೆ ರುಬ್ಬೋದು. ಸೊ ನೋಡಿ, ಇಷ್ಟೇ ಖಾರ ಆಗೋದು. ಬಟ್ ಇದರಲ್ಲಿ ಖಾರದ ತಕ್ಕನಾಗಿ ನೀವು ಮೊಸರು ಹಾಕೋಬೇಕು. ಏನಾದ್ರು ಮಿಸ್ ಆಗಿಬಿಟ್ಟು ನೀವೇನಾದರೂ ಜಾಸ್ತಿ ಹಾಕ್ಕೊಬಿಟ್ರೆ ಖಾರ ಆಗಿಬಿಡುತ್ತೆ. ಇವಾಗ ನಾನು ಸೋರೆಕಾಯಿ ಬೇಯಿಸಿರೋವಂಥ ಪಾತ್ರೆಗೇ ಇದನ್ನ ಇಟ್ಕೊಂಡಿದ್ದೀನಿ. ಸಾಸಿವೆ ಕೂರ್ತಾನೆಲ್ಲ ಬಿದ್ದೋಗ್ತಾಯಿದೆ. ಆ್ಯಕ್ಚುಲಿ ನೀವು ನಂಬಲ್ಲ, ನಾನು ಈ ಎಣ್ಣೆ ಹಾಕಬೇಕಾದ್ರೂ ಕೂಡ ಎಷ್ಟು ಎಣ್ಣೆ ಹಾಕಿದ್ದೀನಿ ಅಂತ ಕೂಡ ನಂಗೆ ಕಾಣಿಸಲ್ಲ. ಆ್ಯಕ್ಚುಲಿ ವೀಡಿಯೋ ಕ್ಯಾಮ್ರಾ ಮಾಡ್ತಾ ಇರ್ತೀನಲ್ಲ, ಅದರಿಂದ ನಾನು ಫೋನ್ ಮೂಲಕ ಇದನ್ನು ನೋಡ್ಕೊತೀನಿ ಎಷ್ಟು ಎಣ್ಣೆ ಬಿದ್ದಿದೆ ಏನು ಅಂತ. ಇಲ್ಲಾಂದ್ರೆ ಹತ್ತಿರ ತೊಗೊಂಡು ನೋಡ್ಕೊಳ್ತೀನಿ. ಸೊ ನೋಡಿ, ಮುಂದಕ್ಕೆ ಗ್ಯಾಸೇ ಕಾಣಿಸಲ್ಲ, ಅಡುಗೆ ಮಾಡ್ತಾಯಿದ್ದೀನಿ ನಾನು. ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಸಿಡಿದ ಮೇಲೆ ಹಾಕಬೇಕು. ಸಿಡಿದು ಚೆನ್ನಾಗಿ. ಚೆನ್ನಾಗಿ ಖಾರ ಬೇಯೋವಾಗಲೇ ಇದನ್ನು ಹಾಕ್ಬಿಡ್ಬೇಕು. ಸೊ ಈ ಖಾರದ ಜೊತೆ ಚೆನ್ನಾಗಿ ಬೇಯಿಸೋಣ. ಅಯ್ಯೋ ಬೈ ಮಿಸ್ಸು ಇದು ಮಾಡಿದ್ರೆ ಕೆಳಗಡೆ ಎಲ್ಲ ಬಿದ್ದೋಗುತ್ತಪ್ಪ, ಏನು ಮಾಡೋದು. ಅದು ಒಂದು ಕೈಲಿ ವೀಡಿಯೋ ಮಾಡಬೇಕು, ಈ ಕೈಲಿ ಪಾತ್ರೆನೂ ಇಟ್ಕೊಳ್ಳೋಕ್ಕಾಗಲ್ಲ, ಏನೂ ಇಲ್ಲ. ಸೊ ಹಂಗಾಗಿ ಇದನ್ನು ಚೆನ್ನಾಗಿ ಖಾರದಲ್ಲಿ ಬೇಯಿಸಿ ಇದು ಆರಾದ್ಮೇಲೆ ಮೊಸರು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇವಾಗ ಈ ಖಾರದ ಜೊತೆ ಉಪ್ಪು ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುದಿಸೋಣ. ಇವಾಗ ಇದು ಕುದೀತಾ ಇದೆ, ಸ್ವಲ್ಪ ಉಪ್ಪು ಹಾಕೋಣ. ಮೊಸರು ಬೇಕಾಗಿರೋಷ್ಟು ಉಪ್ಪು ಬೇಕು ನಮಗೆ. ಸೊ ಹಂಗಾಗಿ ಚೆನ್ನಾಗಿ ತಿರುಗಿಕೊಂಡು ಇದರಲ್ಲೇ ಉಪ್ಪಲ್ಲೇ ಬೇಯಿಸೋಣ. ಘಾಟು. ಆ್ಯಕ್ಚುಲಿ ಉಪ್ಪಿನ ಕತೆ ಕೇಳಿದ್ರೆ ಭಯ ಆಗುತ್ತೆ ನಿಮಗೆ, ಯಾಕೆ ಅಂತ ಹೇಳ್ತೀನಿ.
ಆ್ಯಕ್ಚುಲಿ ಉಪ್ಪಿನ ಕತೆ ಯಾಕೆ ಕೇಳಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಅಡುಗೆಗೆ ಉಪ್ಪು ಹಾಕೋದು ಜಾಸ್ತಿ ನಾನು. ಒಬ್ಬೊಬ್ರು ಹೇಳ್ತಾರೆ ನನಗೆ ಉಪ್ಪು ಜಾಸ್ತಿ ಹಾಕೋರು ಮನೇಲಿ ತುಂಬ ದುಡ್ಡಿರುತ್ತೆ ಅಂತ. ಆ್ಯಕ್ಚುಲಿ ಮೊದಲೆಲ್ಲ ಏನು ದುಡ್ಡು ಇರಲಿಲ್ಲಪ್ಪ. ಬಡತನದಲ್ಲೇ ಬೆಳೆದಿದ್ದು, ಒಂದು ಫ್ಯಾಮಿಲಿಯಲ್ಲಿ ಬದುಕಿದ್ದು ನಾನು. ಹಾಗಾಗಿ ತುಂಬ ದುಡ್ಡೇನಿರಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಉಪ್ಪು ಹಾಕ್ತಾಯಿದೆ. ಅದು ಏನಕ್ಕೆ ಉಪ್ಪು ಹಾಕ್ತಾಯಿದೆ ಅಂತ ನಂಗೆ ಗೊತ್ತಿಲ್ಲ. ಕೆಲವೊಂದು ಅಡುಗೆಗೆ ಉಪ್ಪು ಕಮ್ಮಿ ಆಗಿದೆ ಅಂತ ಅನಿಸಿ ಆಗ್ತಾಯಿದೆ. ಇನ್ನೊಂದು ಆಮೇಲೆ ಎಷ್ಟು ಸಾರಿ ಉಪ್ಪು ಹಾಕಿದ್ರು ನಂಗೆ ಉಪ್ಪು ಹಾಕಿಲ್ವೇನೋ ಅಂತ ಅನಿಸಿ ಉಪ್ಪು 2 ಸಾರಿ 3 ಸಾರಿ ಆಗ್ತಾಯಿದ್ದೆ. ಆಮೇಲೆ ಮಜ್ಜಿಗೆಗಂತೂ ಸಿಕ್ಕಾಪಟ್ಟೆ ಉಪ್ಪು ಹಾಕ್ತಾಯಿದ್ದೆ. ನಮ್ಮ ಮನೇಲೆಲ್ಲ ಬೈಯೋರು, ಏನಕ್ಕೆ ಇಷ್ಟೊಂದು ಊಟಕ್ಕೆಲ್ಲ ಉಪ್ಪು ಹಾಕ್ತೀಯಾ ಅಂತ. ಏನು ಮಾಡೋದು, ಕೈ ಉಪ್ಪು ಹಾಕ್ಬೇಕಾದ್ರೆ. ಸೊ ಇವಾಗೆಲ್ಲ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಮೊದಲಂದು ಸಿಕ್ಕಾಪಟ್ಟೆ ಉಪ್ಪು ಹಾಕ್ತಾಯಿದ್ದೆ. ನಾನು ಡಿಗ್ರಿ ಓದಬೇಕಾದ್ರೆ, ನಾನು PU ಓದಬೇಕಾದ್ರೆ ನಾನೆಲ್ಲ ಅಡುಗೆ ಮಾಡ್ತಾಯಿದ್ದು. ಹಾಗೆ ಉಪ್ಪಿಂದು ರೋಸೋಳುಗಳು ಅಂತ ಬೈಯೋರು ನನಗೆ. ಅಷ್ಟು ಉಪ್ಪು ಹಾಕ್ತಾಯಿದ್ದು. ಆಮೇಲೆ ಉಪ್ಪಿನ ಡಬ್ಬಕ್ಕೆ ರಾತ್ರಿ ಹೊತ್ತು ಕೈ ಇಡಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು. ಹೆಣ್ಮಕ್ಳುಗಳಾಗ್ಬಿಡ್ತವೆ ಅಂತ. ನಾನು ಒಂದಿನೂ ಸ್ಪೂನೇ ಯೂಸ್ ಮಾಡಿಲ್ಲ, ಬರೀ ಕೈ ಇಟ್ಬಿಟ್ಟು ಹಾಕ್ತಾಯಿದ್ದು. ಬಟ್ ನಂಗೆ ಗಂಡು ಮಗು ಆಯ್ತಲ್ಲ, ಕೆಲವೊಂದು ನಂಬೋಕ್ಕೆ ಆಗಲ್ಲ ಅನಿಸುತ್ತೆ, ಕೆಲವೊಂದು ನಿಜ ಆಗುತ್ತೆ. ಸೊ ಇದೆಲ್ಲ ನಮ್ಮ ನಂಬಿಕೆ ಮೇಲೆ ನಿಂತಿರೋವಂಥದ್ದು. ಇವಾಗ ಸಾಂಬಾರು ಕುದೀತಾ ಇದೆ. ಅದನ್ನು ಕೆಳಗಡೆ ಇಳಿಸ್ಬಿಟ್ಟು ಆರಿಸಿ ಮೊಸರನ್ನ ಹಾಕ್ಬಿಟ್ರೆ ಸೋರೆಕಾಯಿ ಮೊಸರು ಸಾಂಬಾರು ರೆಡಿ ಆಗುತ್ತೆ. ಸೊ ಅದ್ರ ಜೊತೆಗೆ ರೈಸ್ ಇದೆ, ತಿನ್ನಬೇಕು. ಬಟ್ ಮುದ್ದೆ ಮಾಡ್ಕೊಳ್ತೀನಿ ನಾನು ಇವತ್ತು. ತುಂಬ ದಿನ ಆಯಿತು ಮುದ್ದೆನೇ ಮಾಡಿಲ್ಲ. ಆಮೇಲೆ ಬರ್ತಾ ರೈಸ್ ತಿಂದು ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ. ನಮ್ಮ ಪೂರ್ವಿಯಿಂದನೇ ಹಂಗೆ ಆಗ್ತಾಯಿರೋದು. ಏನು ಮಾಡೋದು, ಅವನೊಬ್ಬನ ರೈಸ್ ಮಾಡಿದ, ಒಂದೊಂದು ಸಾರಿ ರೈಸ್ ಎಲ್ಲ ಇದಾಗ್ಬಿಡುತ್ತೆ. ಆಮೇಲೆ ನಾನು ಒಂದೊಂದು ಸಾರಿ ಮಾಡ್ಕೊಳಕ್ಕಾಗ್ದಿರೋ ಸೋಂಬೇರಿ ಥರ ತಿನ್ನೋವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಬಟ್ ರೈಸ್ ಮೊದಲೆಲ್ಲ ತಿಂತಾರಿಲ್ಲ. ಆಲ್ಮೋಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ರೈಸೇ ತಿನ್ನಲ್ಲ ಅಂತ ಹೇಳ್ಬಿಟ್ಟು, ಬರೀ ಮುದ್ದೆ. ಆಮೇಲೆ ಪಕ್ಕದ ಮನೆಯವರು ಕೊಡ್ತಾಯಿದ್ರು, ಮುದ್ದೆನೇ ಕೊಡ್ತಾಯಿದ್ರು. ಹಾಗಾಗಿ ರೈಸೇ ತಿನ್ನೋದು ಬಿಟ್ಬಿಟ್ಟಿದ್ದೆ. ರೈಸ್ ತರ್ತಾನೆ ಇರಲಿಲ್ಲ ಮನೆಗೆ. ಸೊ ಇವಾಗಂತೂ ಸಿಕ್ಕಾಪಟ್ಟೆ ರೈಸು ಮಾಡೋದೇ ಆಗ್ಬಿಟ್ಟು. ಸೊ ಇವಾಗ ಸಾಂಬಾರು ಕತೆ ಆಯಿತು. ಇದನ್ನು ಆರಿಸ್ಬಿಟ್ಟು ನಾವಿವಾಗ ಮೊಸರು ಹಾಕಬೇಕು. ಸೊ ಇವಾಗ ಮುದ್ದೆಗೆ ಇಡ್ತೀನಿ. ಇನ್ನೊಂದು ಇದೇ ಥರ ಟೀ ಪಾತ್ರೆ ಮುದ್ದೆಗೆ ಇಡಬೇಕು. ಅಪ್ಪ ದೇವರೇ, ನಿಮ್ಮ ಅಪ್ಪನ ಮನೆಯಿಂದ ಬರೋದು ನಾನು ಒಂದು ಪಾತ್ರೆ ತಂದಿಲ್ಲ ಕಣಪ್ಪ. ನಾನು ಇಲ್ಲಿ ಬಂದಾದ್ಮೇಲೆ ಎಲ್ಲ ತಗೊಂಡಿರೋ ಪಾತ್ರೆಗಳು, ಅದಕ್ಕೆ ಇಷ್ಟೊಂದವೆ ಅಂತ್ಯಾ. ಇನ್ನೂ ಅಡುಗೆ ಮಾಡೋಕ್ಕೆ ತಾನೇ ಪಾತ್ರೆ ಮಾಡಿಕೊಂಡಿದ್ದೀನಿ, ಜಾಸ್ತಿ ಎಲ್ಲಿ ಮಾಡಿಕೊಂಡಿದ್ದೀನಿ. ನಾಳೆ ನಿನ್ಗಾಯ್ತಾ ತಗೋ, ನಾನು ಇರಲ್ವಲ್ಲ, ಪಾತ್ರೆಗಳೆಲ್ಲ ನಿಮ್ಗೆ ಯೂಸ್ ಆಗುತ್ತೆ. ಅದಕ್ಕೆಲ್ಲ ಒಳ್ಳೊಳ್ಳೆ ಪಾತ್ರೆಗಳು ತೆಗ್ದಿದ್ದೀವಿ. ಏನೋ ಮಾಡ್ಕೊಂತೀನಕ್ಕಾದ್ರೆ ಸಾಕು ಪಾತ್ರೆಗಳು. ಸೊ ಇವಾಗ ನಾನು ಮೊಸರು ಸಾಂಬಾರಿಗೆ ಮೊಟ್ಟೆ ಹುರಿತಾ ಇದ್ದೀನಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಎಗ್ ಬುರ್ಜಿ ಮಾಡಿದರೆ. ಅದಕ್ಕೆ ಇವಾಗ ಈರುಳ್ಳಿ ಹಾಕಿರೋವಂಥದ್ದು. ಇಲ್ಲಿ ಮೊಟ್ಟೆ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವಾಗ ಮೊಟ್ಟೆ ರೇಟ್ ಕಮ್ಮಿ ಆಗಿದೆಯಪ್ಪ, ಅದೇ ಖುಷಿಯಾದ ವಿಷಯ. ಸೊ 5.5 ಅನಿಸುತ್ತೆ, 5.5 6 ರೂಪಾಯಿ ಅನಿಸುತ್ತೆ ಹೋಲ್ಸೇಲ್ ರೇಟು. 100 ರೂಪಾಯಿಗೆ ಮೊಟ್ಟೆ ತರಿಸಿದ್ದೀನಿ. ಆ್ಯಕ್ಚುಲಿ ಮೊಟ್ಟೆ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಮೊಟ್ಟೆ ಆಲ್ಮೋಸ್ಟು ವಾರದಲ್ಲಿ 3 ದಿನ ಅಂತೂ ಯೂಸ್ ಮಾಡ್ತೀನಿ. 2 ದಿನ ಯೂಸ್ ಮಾಡ್ತೀನಿ, 3 ದಿನ ಯೂಸ್ ಮಾಡೋಲ್ಲ. ಒಂದೊಂದು ಸಾರಿ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಪೂರ್ವಿಗೆ ಮೊಟ್ಟೆ ಒಂದೊಂದು ಸಾರಿ ಬೇಯಿಸಿದ್ರೆ ಇಷ್ಟ ಆಗುತ್ತೆ, ಒಂದೊಂದು ಸಾರಿ ಎಗ್ ಬುರ್ಜಿ ಮಾಡಿದ್ರೆ ಇಷ್ಟ ಆಗುತ್ತೆ, ಒಂದೊಂದು ಸಾರಿ ಬೇಡವೇ ಬೇಡ ಅಂದ್ಬಿಡ್ತಾನೆ ಅಂತ ತಲೆ ಕೆಟ್ಟ ಮಗು ಅದು. ಎಗ್ ಬುರ್ಜಿ ಮಾಡಿದ್ರೆ ಆಲ್ಮೋಸ್ಟ್ ಇರುತ್ತಂತೆ. ನಮಗೆಲ್ಲ ಎಗ್ ಬುರ್ಜಿ ಅಂದರೆ ತುಂಬ ಇಷ್ಟ. ಮೊದಲು ಅಷ್ಟೇ ಜಾಸ್ತಿ ಎಗ್ ಬುರ್ಜಿ ಮಾಡ್ಕೊಳ್ತೀವಿ ನಾವು. ಒಂಥರ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಇದಕ್ಕೆ ಉಪ್ಪು, ಸಣ್ಣ ಉಪ್ಪು ಹಾಕ್ಕೊಳ್ತೀನಿ. ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಮೊಸರು ಮಿಕ್ಸ್ ಮಾಡಿದೆ. ಮೊಸರು ಹಾಕ್ಬಿಟ್ಟು ಈ ಥರ ತಿರುಗ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಯಾಕಂದರೆ ಅಕಸ್ಮಾತ್ ಖಾರ ಗಿರ ಜಾಸ್ತಿ ಹಾಕ್ಬಿಟ್ರೆ ಅದಕ್ಕೆ. ಖಾರ ಕಮ್ಮಿ ಆಯಿತು ಅಂದರೆ ಮಿಕ್ಸ್ ಮಾಡಿಬಿಡ್ತೀನಿ. ಮೊಸರನ್ನ ಸ್ವಲ್ಪ ನಾವು ಮಿಕ್ಸಿಲೂ ಕೂಡ ರುಬ್ಕೊಂಡು ಮಾಡ್ಬೋದು, ತುಂಬ ನೈಸಿಗೆ ಬರುತ್ತೆ. ನಾನು ಡೈರೆಕ್ಟ್ ಹಿಂಗೆ ಹಾಕಿದ್ದೀನಿ. ನೈಸಿಗೆ ಬರೋ ಅಂಥದ್ದು ಏನು ಬೇಕಾಗಿಲ್ಲ ನಮಗೆ. ಇಲ್ಲ 1-2 ಸಾರಿ ಬೀಟ್ ಮಾಡ್ಕೊಂಡು ಹಾಕ್ಬೋದು, ಬೀಟ್ ಮಾಡಿ. ಸೊ ಇವಾಗ ಮೊಸರು ಸಾಂಬಾರು ರೆಡಿಯಾಗಿದೆ. ಅದ್ರ ಜೊತೆಗೆ ಮೊಟ್ಟೆ ಉರಿತಾ ಇದ್ದೀನಿ. ಸೊ ಮೊಟ್ಟೆ ಉರಿಯೋದಕ್ಕೆ ಹಾಕಿದ್ದೀನಿ ನೋಡಿ. ಮುದ್ದೆ ನೋಡಿ, ಅರ್ಧ ಮುದ್ದೆ ಹಾಕಿದ್ದೀನಿ. ಮುದ್ದೆ ಎಷ್ಟು ಚೆನ್ನಾಗಿ ತಿಂತವನೆ. ಕಳ್ಳ ಅದನ್ನ ಮಾತ್ರ ತಿನ್ನಲ್ಲ, ಮೊಸರನ್ನ ಬೇಕಾಗಿಲ್ಲ ಅವನಿಗೆ. ಮೊಸರು ಸಾಂಬಾರು ಮಾಡಿದ್ನಲ್ಲ, ಇವಾಗ ಮುದ್ದೆ ಹಾಕಿದರೆ ಮುದ್ದೆ ನೋಡಿ ಚೆನ್ನಾಗಿ ತಿಂತ್ಕೊಂಡಿದ್ದಾನೆ ನೋಡಿ. ನಾನು ಸರಾನ ಇದಕ್ಕೆ ಥರ ಮಾಡಿದ್ದೆ, ಆ್ಯಂಕ್ಲೆಟ್ ಥರ ಮಾಡಿದರೆ ಇವನು ತಗೊಬಂದು ನಾಯಿ ಮರಿಗೆ ಹಾಕವನೆ 2. ಗುಂಡ ಮುದ್ದೆ ಚೆನ್ನಾಗಿತ್ತೆ ಗುಂಡ, ಇನ್ನು ಬೇಕಾ ಗುಂಡ ಮುದ್ದೆ? ಮುದ್ದೆ ಪ್ರಿಯ ನಂತರ ಇವನು. ಗುಂಡು ಮರಿ ಮುದ್ದೆ ಚೆನ್ನಾಗಿತ್ತಾ? ಪಾಪ 2 ದಿನದಿಂದ ಸರಿ ಊಟನೇ ಮಾಡಿಲ್ಲ, ಯಾಕೋ ಗೊತ್ತಿಲ್ಲ, ಊಟನೇ ಬಿಟ್ಬಿಟ್ಟಿದ್ದಾನೆ. ರಾತ್ರಿ ರೊಟ್ಟಿ ಹಾಕಿದೆ ನೋಡಿ, ರೊಟ್ಟಿ ಪೀಸ್ನೆಲ್ಲ ಅಲ್ಲಿ ಇಲ್ಲಿ ಬಿಸಾಕಿದ್ದೆ, ರೊಟ್ಟಿನೂ ತಿಂದಿಲ್ಲ. ಮೊಸರು ಸಾರು ಚೆನ್ನಾಗಿತ್ತು, ನಾನು ತಿನ್ಕೊಂಬಿಟ್ಟ ಮುದ್ದೆನ. ಗುಂಡು ಮೈಲಿ ಗುಂಡು
ಗುಂಡು ಬಾಯ್ಲಿ ಅಲ್ಲಲ್ಲ ಅನ್ಲೋಡ್ ಏನು ಮಾಡಲ್ಲ ಅವ್ನು, ಬಾ ನಿನಗೆ ಉಂಡಿದ ತಕ್ಷಣ ಹೋಗಿ ಅನ್ಲೋಡ್ ಏನು ಮಾಡೋಕ್ಕೆ ಹೋಗಲ್ಲ ಅವ್ನು. ಬಾಯ್ಲಿ ಗುಂಡು, ಬಾಯ್ಲಿ ಗುಂಡು. ಆಯ್ ಸುಮ್ಮನೆ ಬಿಡೋಣ. ಗುಂಡು ನಿನ್ನ ಎಕ್ಸ್ಪೀರಿಯೆನ್ಸ್ ಹೇಳು ಗುಂಡು, ಮುದ್ದೆ ಬಗ್ಗೆ. ಗುಂಡು ನಿನ್ನ ಎಕ್ಸ್ಪೀರಿಯೆನ್ಸ್ ಹೇಳಪ್ಪ ಇವತ್ತು. ಗುಂಡು ಗುಂಡು ಮರಿ, ನಿನ್ನ ಎಕ್ಸ್ಪೀರಿಯೆನ್ಸ್ ಹೇಳಿ. ಇವತ್ತು ವಾಕಿಂಗ್ ಹೋಗಿದ್ದೋ ನಾವು, ಆಮೇಲೆ ಮುದ್ದೆ ತಿಂದೋ, ಮುದ್ದೆ ಎಕ್ಸ್ಪೀರಿಯೆನ್ಸ್ ಹೇಳು ಮಗು. ಹೇಳಪುಟ್ಟು ಎಕ್ಸ್ಪೀರಿಯೆನ್ಸ್ ಹೇಳು ಮಗು. ಗುಂಡು ಗುಂಡು ಮರಿ, ಗುಂಡು ಮರಿ. ಆ್ಯಕ್ಚುಲಿ ಪ್ರಾಣಿಗಳಂದರೆ ತುಂಬ ತುಂಬ ಇಷ್ಟಪಡ್ತೀನಿ ನಾನಂತೂ. ಸೊ ಅವನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಗೊಂಡು ಬಂದಿರೋ ಒಂದು ನಾಯಿ ಮರಿನ ಏನು ಅನ್ಬೇಕೋ ಗೊತ್ತಿಲ್ಲ ಹೋಗತ್ತಾಗಿ. ಬಟ್ ಇವನಿಗೆ ಅಂತ ಹೆಸರಿಟ್ಟಿದ್ದೀನಿ ನಾನು, ಅದೇ ಖುಷಿ. ಬಟ್ ಗುಂಡ ಅಂತ ಇಡಬೇಕು ಅನ್ನೋದು ಏನೂ ಇರಲಿಲ್ಲ. ಬಟ್ ಏನೋ ಗೊತ್ತಿಲ್ಲ, ಅವನು ಗುಂಡುಗಿದ್ದ ನೋಡೋದಕ್ಕೆ, ಹಂಗಾಗಿ ಗುಂಡ ಅಂತ ಹೆಸರಿಟ್ಬಿಟ್ಟೆ. ಬೆಳಗ್ಗೆ ನೋಡಿ ವೀಲ್ ಚೇರ್ ಬೈಕಲ್ಲೇ ನಾನು ಕೂರಿಸ್ಕೊಂಡು ಹೋಗಿದ್ದು ತೊಡೆ ಮೇಲೆ. ಸೊ ಅವನು ಆರಾಮಾಗಿ ಕೂತೇ ಇದ್ದ, ಎಲ್ಲೂ ಬೀಳಲಿಲ್ಲ ಅವನು. ಅದೇ ಖುಷಿ ಆಯಿತು ನನಗೆ. ಚೆನ್ನಾಗಿ ಹಿಡ್ಕೊಂಬಿಟ್ಟಿದ್ದಾನೆ, ಗೊತ್ತಾಗುತ್ತೆ ಅವನಿಗೆಲ್ಲ. ಗುಂಡು ಚಿನ್ನಮ್ಮ, ಗುಂಡಮ್ಮ ಗುಂಡಮ್ಮ, ಅವಳೊಳಗೊಳ ಗುಂಡಮ್ಮ ಬಿದ್ದೋಗ್ಬಿಟ್ಟ. ಅಯ್ಯೋ ಹೊತ್ತು ಅವಳೊಳಗೊಳ ಬಿದ್ದೋಗ್ಬಿಟ್ಟ. ಆ್ಯಕ್ಚುಲಿ ತೊಡೆ ಮೇಲೆ ಹಾಕೋ ಜಾಗ ಸಾಕಾಗ್ತಿಲ್ಲ ಅವನಿಗೆ. ದೊಡ್ಡವನಾಗ್ಬಿಟ್ಟಿದ್ದಾನೆ ಇವಾಗ, ಹೈಟ್ ಆಗಿಬಿಟ್ಟಿದ್ದಾನೆ. ಸರಿ ಕೂಚ. ಅಯ್ಯೋ ಈಗ ಆಗ್ತಿಲ್ಲ ಕಣಪ್ಪ ಅವನು. ಆ್ಯಕ್ಚುಲಿ ಅವನು ಇವಾಗ ಹೈಟು ಆಗಿಬಿಟ್ಟಿದ್ದಾನೆ, ಹಾಗಾಗಿ ಅವ್ನಿಗೆ ಜಾಗ ಸಾಕಾಗ್ತಾಯಿಲ್ಲ. ಬೇಲಿ ಅಯ್ಯೋ ಅಯ್ಯೋ ಇರೋ ಹಿಡ್ಕೊತೀನಿ ನಾನು, ಬೀಳ್ಸಲ್ಲ ನೀನು. ಅಯ್ಯಪ್ಪ ಬದ್ರೋಗಿ ಹಿಡ್ಕೊಂಬಿಟ್ಟಾನೆ, ಎಲ್ಲಿ ಬೀಳ್ಸ್ಬಿಡ್ತಾವ ಅಂತ ಎದಕೊಂಬಿಟ್ಟ. ಗುಂಡು ಪುಟ್ಟ, ಗುಂಡು ಪುಟ್ಟು ನೀನು, ಗುಂಡು ಪುಟ್ಟು. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾ ಇವರು, ತುಂಬ ಚೆನ್ನಾಗಿದ್ದಾನೆ. ಕೊಡಂಬರಿ ಕೊಡಂಬರಿ ಕೊಡಂಬರಿ. ಬಟ್ ಸಾಕ್ಬಿಟ್ಟು ಎಲ್ಲವನ್ನ ಬಿಡಬೇಕು ಅಂದಾಗ, ಎಲ್ಲರೂ ಹೋಗ್ಬೇಕಾರಂತೂ ತುಂಬ ಕಷ್ಟ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ ಇವಾಗ. ಬಟ್ ಇವನ್ನ ಎಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ. ತುಂಬ ಇಷ್ಟ ಆಗ್ಬಿಟ್ಟು ಅವನ ಕಳ್ಳ ಇವರು, ತುಂಬ ತುಂಬ ಇಷ್ಟ ಆಗ್ಬಿಟ್ಟು ಇವನು. ಗುಂಡು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿ. ಬೆಳಗ್ಗೆ ನಾವು ವಾಕಿಂಗ್ ಹೋಗಿದ್ವಲ್ಲ, ಎಕ್ಸ್ಪೀರಿಯೆನ್ಸ್ ಹೇಳಿ ಪಾಪು. ಗುಂಡು ಮರಿ. ಆ್ಯಕ್ಚುಲಿ ಅಲ್ಲಿ ಒಂದೆರಡು ನಾಯಿಗಳು ಅಂದರೆ ಇವ್ರು ಕೆಲಸ ಮಾಡ್ತಾಯಿದ್ರಲ್ಲ BBMP ಅವರು, ಅವ್ರು ನೋಡ್ಬಿಟ್ಟು ಬೋಬೋ ಅಂದ್ಬಿಟ್ಟ. ಸೊ ಆ ಬೋಬೋ ಒಂದಿದ್ದಕ್ಕೆ ಅಲ್ಲಿರೋ ಒಂದು 4-5 ನಾಯಿಗಳೆಲ್ಲ ಬೋಬೋ ಅಂದ್ಬಿಟ್ಟು ಎದಕೊಂಬಿಟ್ಟು ಅವ್ನು ಫುಲ್ಲು ಎದಕೊಂಬಿಟ್ಟು ಬೀರ್ಚರ್ ಅಡೆ ತುರ್ಕೊಂಬಿಟ್ಟು ಹಿಂಗೆ ನೋಡ್ದವನೇ ಕಳ್ಳಂತರ. ಮೀಟ್ರಿಲ್ಲ ನಿನಗೆ, ಮೀಟ್ರಿಲ್ಲ. ಯಾತು ನೆಕ್ಬಾರ್ದು ನಿನಗೆ. ಮೀಟ್ರಿದ್ರೆ ನೀನು ಹೋಗತ್ತಾಗ ಬಾಯಿಗೆ ಕಿಸ್ಕೊಟ್ಬಿಟ್ಟ. ಗಬ್ಬು ನೀನು, ಗಬ್ಬು ಅಲ್ಲ. ನೀನು ಮೀಟ್ರಿರೋನು, ನೀನು ಹಂಗೆ ಬೊಗಳಾದ್ಮೇಲೆ ನೀನು ಅಲ್ಲೇ ನಿಂತ್ಕೋಬೇಕಾಗಿತ್ತು. ಯಾಕೆ ಕೊಡ್ಬಂದೆ ವಾಪಸ್? ಯಾಕೆ ಕೊಡ್ಬಂದೋ? ವೀರ್ಚರ್ ಅಡಿ ಯಾಕೆ ಕದ್ದಿಕೊಂಡಿದ್ದೆ ಕಳ? ಯಾಕೆ ಕದ್ದಿಕೊಂಡಿದ್ದಿ ನೀನು? ಕಳ್ಳು ಮರಿ ನೀನು, ಕಳ್ಳು ಮರಿ. ಓಯ್ ಇದ್ರ ಮೇಲೆ ಏನು ಗಾಯಾಗಿರಂಗೆ ಇತ್ತು ನಾನು. ಯಾಕೆ ಕೂದಲೆಲ್ಲ ಉದ್ರೋಗವ ಇಲ್ಲಿ? ಓನಮ್ಮ ಯಾಕೆ ಉದ್ರೋಗವೆ? ಪುಟ್ಟ 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 ಇದು ಪುಟ್ಟ ಮರಿ, ಇದು ಪುಟ್ಟ ಮರಿ. ಏನಪ್ಪ ತೊಳೆ ಮೇಲೆ ಜಾಗ ಆಯ್ತಲ್ವಾ? ಅಯ್ಯೋ ಒಂದು ಜಾಗನೇ ಸಾಕಾಗ್ತಾಯಿಲ್ಲ ಕಣಪ್ಪ ಇವನಿಗೆ. ಇವನು ಮನುಷ್ಯನ ಥರ ಸರಿಯಾಗಿ ಕೂತ್ಕೊಳ್ಳೋಕ್ಕಾಗ್ತಿಲ್ವಲ್ಲ, ಅದಕ್ಕೆ ಜಾಗ ಸಾಕಾಗ್ತಿಲ್ಲ ನಮಗೆ. ಕಳ್ಳ ಮರಿ ಇದು, ಕಳ್ಳ ಮರಿ ಇದು. ಆ್ಯಕ್ಚುಲಿ ನಾಳೆ ವೈಟ್ ಬೆಳ್ಬಿಟ್ಟಿದ್ದ ನೋಡಿ, ಇಷ್ಟು ಉದ್ದ ಬೆಳ್ಬಿಟ್ಟವನು ಇವಾಗ. ಸೊ ಫಸ್ಟೆಲ್ಲ ಚಿಕ್ಕವನು ಇರ್ತಾಯಿದ್ದ, ಸೊ ಇವಾಗ ಹೈಟ್ ಬೇರೆ ಆಗಿಬಿಟ್ಟಿದ್ದಾನೆ. ಆಮೇಲೆ ಎಲ್ಲಿ ಬೇಕು ಅಲ್ಲಿ ಟೇಬಲ್ ಮೇಲೆಲ್ಲ ಎಗುರ್ತಾನಪ್ಪ. ಕಳ್ಳೆ ಅವನೇ ಅಂತಲ್ಲ, ಕಳ್ಳ ಮಗ. ಏನು ನೋಡ್ತಿದ್ದೀಪ್ಪ ಅಲ್ಲಿ ಪುಟು? ಏನು ನೋಡ್ತಿದ್ದಿ ಪುಟು? ಇಳಿಸ ಇಳಿಯ. ಕಳ್ಳ ಮಗ. ಅಪ್ಪ ಬಿಡ ಇಲ್ಲಿ ಅಡಿಗೆ ಕೆಳಗಡೆ ಇರೋ ಕಳ್ಳ ಮಗ. ಅವನು ಇಚ್ಕಿ ಮಾಡ್ಕೊಡ್ಬೇಕು ಅನಿಸ್ತೈತೆ. ಇವನ ಬೆಡ್ ಮೇಲೆ ಹತ್ತಿಸ್ಕೊಂಡ್ರೆ ತೀಟೆ ಮಾಡ್ತಾನಲ್ಲ, ಅವ್ನು ಇರೋದೇ ಇಲ್ಲ ಬೆಡ್ ಮೇಲೆ. ಕೆಳಗಡೆ ಇಟ್ಬಿಟ್ಟು ಓಡೋಗುತ್ತೆ. ಅಯ್ಯೋ ಬ್ರಷ್ ಮಾಡ್ಬೇಕಿರಿ. ನಾನು ಮುದ್ದೆ ಮಾಡಿಟ್ಬಿಟ್ಟು ಸುಮ್ಮನೆ ಬಂದಿದ್ದೀನಿ, ನಿಮ್ಮ ಹತ್ರ ಆಟ ಆಡ್ಕೊಂಡು ಕೂತಿದ್ದೀನಿ. ಗುಂಡು 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 ಮರಿ, ಗುಂಡು ಪಾಪು. ಏನೋ ಗೊತ್ತಿಲ್ಲಪ್ಪ, ತುಂಬ ಇಷ್ಟ ಆಗ್ಬಿಡವ ನಾವು ಗುಂಡು ಮರಿ. ಮಕ್ಕಳು ಥರ ನೋಡ್ಕೋತೀವಪ್ಪ ನಾವು ಪ್ರಾಣಿಗಳನ್ನ. ಏನೋ ಗೊತ್ತಿಲ್ಲ, ಅದು ಫೀಲ್ ಆ ಥರ ಇರುತ್ತೆ ನಮಗೆ. ಗುಂಡು ಕೆಳಗಡೆ ಹಿಡಿತೀಯಾ? ಹಿಡಿದು ಹೋಗಲಿ, ಇಡೀ ಹೋಗ. ನಾನು ತೊಳೆ ಮಾಡ್ಬಂದು ಇಳಿಯೋದೇ ಇಲ್ಲ ಅಂತಾರೆ ಕಳ್ಳ ಮಗ. ನೋಡಿ ಹಿಂಗೆ ಹಿಡ್ಕೊಂಬಿಟ್ಟ. ಹೋಗಿ ಇಳಿಯೋದು ಅಭ್ಯಾಸ ಮಾಡ್ಕೊಳ್ಳೋ, ನಿಧಾನಕ್ಕೆ
ಇಲ್ಲಿಯೇ ತೋರಿಸ್ತೀನಿ, ಇಲ್ಲಿಯೋ ಎದಕ್ಕೆ ಬೇಡ, ಇಲ್ಲಿಯೋ. ಹೋಗಿ ಅವ್ನಿಗೆ ಇನ್ನೂ ಇಳಿಯೋಕ್ಕೆ ಎತ್ತಕ್ಕೆ ಬರ್ತಾಯಿಲ್ಲ, ಅವ್ನು ಇನ್ನೂ ಚಿಕ್ಕವನಲ್ವಾ, ಗೊತ್ತಾಗ್ತಿಲ್ಲ. ಅವ್ನು ಸ್ವಲ್ಪ ಹೈಟ್ ಆದಮೇಲೆ ಬೇಕಾದ್ರೆ ಅವನೇ ಹತ್ತೋದು ಇಳಿಯೋದೆಲ್ಲ ಮಾಡ್ತಾನೆ. ಹೆಂಗೋ ಮುದ್ದೆ ತಿನ್ನಪ್ಪ ಸದ್ಯ. 2 ದಿನದಿಂದ ಊಟನೇ ಸರಿಯಾಗಿ ತಿಂತಾಯಿಲ್ಲ, ಮೊಸರನ್ನ ಹಾಕೋರು ಬೇಡ ಅಂತಾನೆ. ಏನು ಮಾಡೋದು, ಸ್ವಲ್ಪ ವೆರೈಟಿ ಕಲ್ತ್ಕೊಂಬಿಟ್ಟವ್ರೆ. నేను ಉಪ್ಪಿಟ್ಟು ಸ್ವಲ್ಪ ತಿಂದ. ಬಟ್ ಏನು ಗೊತ್ತಾ, ಇವು ಕೆಲವೊಂದು ಪ್ರಾಣಿಗಳು ಅಂದರೆ ಕೆಲವೊಂದು ಇದು ಬರುತ್ತಲ್ಲ ತಳಿಗಳು ಒಂದೊಂದು ಊಟಗಳನ್ನ ತಿಂತವೆ. ನಾವು ಡಾಗ್ ಫುಡ್ನ ಪಳಗಿಸಿಲ್ಲ, ಒಂದು ಮಾಮೂಲಿ ಊಟಗಳು ಕೊಡ್ತಾಯಿದ್ವಿ. ಆಮೇಲೆ ಇದ್ರಮ್ಮನೂ ಬೀದಿ ನಾಯಿ ಆಗಿರೋದ್ರಿಂದ ಅದು ಎಲ್ಲ ಐಟಮ್ಸು ತಿಂತಾ ಇರ್ಬೋದು ಅಂತ ಅನಿಸುತ್ತೆ. ನಮ್ಮ ಥರನೇ ನಾವೇನೆಲ್ಲ ಐಟಮ್ ತಿಂತೀವಿ ಹಂಗೆ ತಿನ್ನುತ್ತೆ. ಸೊ ಅದು ನಮ್ಗೆ ಓಕೆ. ಬಟ್ ಅವ್ನಿಗೆ ಎಲ್ಲ ಐಟಮ್ ಹಾಕಬಾರ್ದು ಅವ್ನಿಗೆ. ಬಟ್ ಎಲ್ಲ ಐಟಮು ನಾವು ಅವ್ನಿಗೆ ಹಾಕ್ಬಾರ್ದು, ಯಾಕಂದರೆ ಖಾರ ಇರುತ್ತೆ, ಅದೆಲ್ಲ ಇನ್ಫೆಕ್ಷನ್ ಆಗುತ್ತೆ ಅವ್ನಿಗೆ. ಮೈಯಲ್ಲೆಲ್ಲ ಗುಳ್ಳೆಗಳು ಬರೋದು, ಸೊ ಡ್ಯಾಂಡ್ರಫ್ ಬರೋದು, ಇವೆಲ್ಲ ಬೇರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ನಾವು ಸ್ವಲ್ಪ ಇವಾಗ ಅವಾಯ್ಡ್ ಮಾಡ್ಕೊಂಡು ಅವ್ನಿಗೆ ಬೇಕಾಗಿರೋ ಫುಡ್ಡು ಅಷ್ಟೇ ಹಾಕ್ತಾಯಿದ್ದೀವಿ. ಬಿಸಿ ಮುದ್ದೆ, ಮೊಸರು ಸಾಂಬಾರು ರೆಡಿಯಾಗಿದೆ. ಅದ್ರ ಜೊತೆಗೆ ಮೊಟ್ಟೆ ಪಲ್ಯ ಮಾಡಿದ್ದೀನಿ. ಅದೇ ಎಗ್ ಬುರ್ಜಿ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದು ನೆನಪಾಗಲ್ಲ ನನಗೆ, ಸ್ವಲ್ಪ ಲೇಟಾಗಿ ನೆನಪಾಗುತ್ತೆ. ಹಂಗಾಗಿ ಮೈಂಡಲ್ಲಿ ನೆನಪಿಸ್ಕೊಂಡು ಒಂದೊಂದನ್ನ ಹೇಳೋದು ನಾನು. ಎಗ್ ಬುರ್ಜಿ ಮಾಡಿ ಇವನಿಗೊಂದು ಸ್ವಲ್ಪ ಹಾಕ್ಬಿಟ್ಟು ಆವಾಗಲೇ ಮುದ್ದೆ ತಿಂದು ಆಲ್ರೆಡಿ ಅವನು ಮೊಸರು ಸಾಂಬಾರಲ್ಲಿ. ಸೊ ನಾನಿವಾಗ ಮುದ್ದೆ ತಿನ್ನೋಕ್ಕೆ ಬಂದಿದ್ದೀನಿ. ಸಖತ್ತಾಗಿರುತ್ತೆ ಇದು ಟೇಸ್ಟು. ಸೊ ತುಂಬ ಇಷ್ಟ, ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮೊಸರು ಸೋರೆಕಾಯಿ ಸಾಂಬಾರಿಗೆ ಈ ಮೊಟ್ಟೆ ಇದು ಹುರಿದಿರೋ ಅಂಥದ್ದು ಸಖತ್ತಾಗಿರುತ್ತೆ. ಮುದ್ದೆ ತಿಂತಾರದು ಕಣೋ, ಕುಯ್ ಅಂತಾರದವನು. ಮೊಟ್ಟೆ ಮುದ್ದೆ ಎರಡೂ ಫೇವ್ರೇಟ್ ಅವನಿಗೆ ನೋಡಿ, ಅದಕ್ಕೆ ಕುಯ್ ಅಂತವನು. ಅವಾಗೆ ಮುದ್ದೆ ಹಾಕಿದ ಅರ್ಧ ಮುದ್ದೆ ತಿನ್ಕೊಂಬಿಟ್ಟಿದ್ದಾನೆ ಒಂದು ಪ್ಲೇಟಲ್ಲಿ. ತಿಂತೀಯಾ? ಬಾ ತಿನ್ನು. ಮುದ್ದೆ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟ್ ಫುಡ್ ಆಗಿಬಿಟ್ಟಿದೆ. ನನ್ನ ಥರನೇ ಸೇಮ್ ಆಗಿಬಿಟ್ಟವನು ಅವನು. ನೋಡಿ ರೈಸೆಲ್ಲ ಅಲ್ಲೇ ಬಿಟ್ಟಿದ್ದಾನೆ ಕಳ. ಯಾಕಪ್ಪ ಹಿಂಗೆ ಮಾಡ್ಕೊಂಡಿದ್ಯಾ? ಮುದ್ದೆ ತಿನ್ನೋ ಹೋಗಿ. ಮುದ್ದೆ ತಿಂದು ಟೈಮಲ್ಲಿ 12 ಮುಗಿತಾ ಇದೆ. ಇವಾಗ ಸ್ವಲ್ಪ ಸಿಟಿ ಕೆಲಸ ಇದೆ, ಹಾಗಾಗಿ ಹೋಗ್ಬೇಕು. ಏನೇನು ತರ್ತಾಯಿದ್ದೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ, ನೆಕ್ಸ್ಟ್ ಟ್ರಿಪ್ಪಲ್ಲಿ. ನೋಡು ಮುದ್ದೆ ಹೆಂಗೆ ತಿಂತಾನೆ. ಆ ಗುಂಡನೇ ಬೆಸ್ಟು ಮುದ್ದೆ ತಿನ್ನೋದ್ರಲ್ಲಿ. ನೀನಿರೋದು ವೇಸ್ಟ್ ಮಾಡಿ. ಅವ್ನ ಕಾಲು ಕೆಳಗಡೆ ನುಗ್ಗು ನೀನು. ಅವ್ನು ನುಗ್ಗಿದ್ರೆ ಹಾಯ್ಕೊಂಡು ಬೀಳಲ್ಲ, ಅವ್ನ ಕಾಲು ಕೆಳಗಡೆ ನುಗ್ಗಿಸ್ತೀನಿ ಬಾ ನೀನು. ಮುದ್ದೆ ತಿನ್ನೋದ್ರೆ ತಿನ್ನಲ್ಲ ಅಂತಾನೆ ನಮ್ಮ ಪೂರ್ವಿ. ಅವ್ನು ಗುಂಡು ನೋಡಿ ಕಲಿಬೇಕು. ಗುಂಡ ಆಲ್ಮೋಸ್ಟ್ ಒಂದು ಅರ್ಧ ಮುದ್ದೆವರೆಗೂ ತಿನ್ನೋಷ್ಟು ಕೆಪಾಸಿಟಿ ಐತೆ ಅವನಿಗೆ. ಇವನಿದೆ ನೋಡಿ, ಮುದ್ದೆನೇ ತಿನ್ನೋದು ಬಿಟ್ಬಿಟ್ಟಾನೆ ಕಳ್ಳ. ಬಾನ ತಿನ್ಬೇಕು, ಬಾನ. ನಮ್ಮ ಕಾಲದಲ್ಲಿ ಹೇಳ್ತಾಯಿದ್ರು ಬಾನ ತಿನ್ನೋನು ಇವನು ಅಂತ. ಹಂಗೆ ಇವನು ಬಾನ ತಿನ್ನೋನು ಉಟ್ಬಿಟ್ಟವನು. ಏನು ಮಾಡೋಣ? ಆ್ಯಕ್ಚುಲಿ ಅಡುಗೆ ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ಒಳ್ಳೆಯದು ಹೆಣ್ಮಕ್ಳಿಗೆ. ಆಮೇಲೆ ಅಡುಗೆ ಮನೆ ಕ್ಲೀನಾಗಿದ್ದಷ್ಟು ಒಂಥರ ನೆಮ್ಮದಿ ಸಿಗುತ್ತೆ. ಏನೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಇರೋದೇ ಅದು. ಸೊ ಹಾಗಾಗಿ ಎಲ್ಲ ಕ್ಲೀನಿಂಗ್ ಮಾಡೋದ್ರಲ್ಲಿ ನಮ್ಮ ಹೆಣ್ಮಕ್ಳುಗಳು ನಂಬರ್ 1 ಪ್ಲೇಸಲ್ಲಿ ಇರ್ತಾರೆ. ಆಮೇಲೆ ಗ್ಯಾಸ್ ಕ್ಲೀನಿಂಗ್ ಮಾಡಬೇಕು ಅಂದರೆ ಅದು ಒಂಥರ ನೆಮ್ಮದಿ. ಬಟ್ ಕ್ಲೀನಾಗಿರಬೇಕು. ಅಡುಗೆ ಮನೆ ಕ್ಲೀನಾಗಿದ್ದಷ್ಟು ಅಡುಗೆ ಮಾಡೋದಕ್ಕೆ ಒಂದು ಒಳ್ಳೆ ಮೂಡ್ ಬರುತ್ತೆ. ಹಾಗಾಗಿ ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಏನೋ ನಾನು ಕೈಲಾದಷ್ಟು ಮಾಡ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಇದು ಪಾತ್ರೆಗಳು ಮತ್ತು ಪ್ರತಿಯೊಂದು ಐಟಮ್ಸು ತೊಳೆದಾಗಿರ್ಬೋದು ಎಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೀನಿ. ಈ ಗುಂಡು ನನ್ನ ಮಗನ ಕರ್ಕೊಂಡು ಬಂದು ಬರೀ ಇವ್ನು ಬಾಲ ಇಟ್ಕೊಳ್ಳೋದೇ ಆಯಿತು ನಮ್ಮದು. ಹೋಗತ್ತ ನಿಂತಿತ್ತವನು ಇಲ್ಲೆಲ್ಲ ಕೂತಿತ್ತು. ಕೂರಲ್ಲ, ಕಳ್ಳನ ಮಗೋದಿರು. ತೀಟೆ ಮಾಡ್ತಾನೆ, ತೀಟೆ ಮಾಡ್ತಾವೆ.
ಇವತ್ತು ಕರೆಕ್ಟಾಗಿ ನಾವು ರೆಡಿಯಾಗಿ ಹೊರಗಡೆ ಹೋಗೋಷ್ಟರಲ್ಲೇ ಬಂದ್ಬಿಟ್ಟ. ಬಂದವನು ಏನು ಮಾಡ್ಬಿಟ್ಟ, ಗೊತ್ತಾಗ್ಬಿಡ್ತು ಅವನಿಗೆ ಹೊರಗಡೆ ಹೋಗ್ತಾ ಇದ್ದಾರೆ, ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಸರಿ ಬಿಡಪ್ಪ, ಇನ್ನೇನು ಹೊರಗಡೆ ಹೋಗ್ತಾ ಇದ್ದೇವಲ್ಲ ಅಂದ್ಬಿಟ್ಟು ಇವನು ಕರ್ಕೊಂಡು ಬಂದಿದ್ದಾಯಿತು. ಇನ್ನೇನು ಮಾಡೋದು, ಬಿಟ್ಟು ಬರೋಕ್ಕಾಗಲ್ಲಲ್ಲ. ಸೊ ಹಂಗೆ ತಗೊಂಡು ಬಂದಿದ್ದಾಯಿತು. ಆ್ಯಕ್ಚುಲಿ ಬೆಳಗ್ಗೆ ಬಂದ್ಬಿಟ್ಟೈತೆ ಏರಿಯಾ MLA ಅವ್ರ ಮನೆ ಹತ್ರ ಹೋಗಿ BPL ಕಾರ್ಡ್ ಇರಲಿಲ್ಲ, ಅದೆಲ್ಲ ಸ್ವಲ್ಪ ಅವ್ರಿಗೆ ಹೇಳಿ ಕೇಳ್ಕೊಂಡೆ. ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಕೇಳಿದಾರಪ್ಪ. ಇನ್ನು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸೋದಕ್ಕೆ ನಾನು 10th ಓದಿರೋ ಒಂದು ಸ್ಕೂಲಿಗೆ ಹೋಗಬೇಕು. ಹೇಗೆ ಮಾಡೋದು ಏನೋ ಗೊತ್ತಾಗ್ತಾ ಇಲ್ಲ. ಇವತ್ತೊಂದು ಕಡೆ ಹೋಗಿದ್ದೆ, ಹಾಗಾಗಿ ನಂಗೆ ಹಲಸಿನ ಹಣ್ಣು ಅಂತ ತುಂಬ ಇಷ್ಟ. ಬಟ್ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ, ಬಟ್ ರೇಟು ಹಾಗೆ ಇದೆ. ಕಾಯೇ ತೊಗೊಂಡು ಬಂದೆ. ಅದ್ರ ಜೊತೆ ಬೇಲದಂಡು ಅಂದರೆ ತುಂಬ ಇಷ್ಟ. ಬೇಲದಂಡು ಪಾನಕ ಮಾಡ್ಕೊಂಡಿದ್ರೆ ತುಂಬ ಇಷ್ಟ ಆಗುತ್ತೆ ನನಗಂತೂ. ಬೇಲದಣ್ಣದ ಪಾನಕ ಕೂಡ ಬಾಡಿಗೆ ತಂಪಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ನೀವು ಮಾಡೋ ಲೈಕು, ಶೇರು, ಕಮೆಂಟ್ಸ್ಗಳು ನನಗೆ ಮೋಟಿವೇಶನಲ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.